ಪಿ ನಾರಾಯಣ ಅಭಿನಂದನಾ ಸಮಿತಿಯಿಂದ ಜನವೈದ್ಯನ ಮನ ಎಂಬ ಕಾರ್ಯಕ್ರಮ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಪದ್ಮಶ್ರೀ ಪುರಸ್ಕೃತರು ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಎಸ್ ನಾರಾಯಣ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ನಾರಾಯಣ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಪಾಠಶಾಲೆಗಳ ನಿರ್ಮಾಣ ವಿದೇಶಗಳಲ್ಲಿ ಬಹಳ ಮುಖ್ಯವಾಗಿ ಹ್ಯೂಸ್ಟನ್ನಲ್ಲಿ ನಾವು ಏನು ಮಾಡಬೇಕು. ಯಾಕೆಂದರೆ ಸಮಾಜ ಉಳಿದೇ ಹೋದರೆ ಕುಟುಂಬವೂ ಉಳಿಯೋಲ್ಲ, ವ್ಯಕ್ತಿಯೂ ಉಳಿಯೋಲ್ಲ, ಎಲ್ಲ ಹೋಗುತ್ತೆ, ಅಷ್ಟು ನಾಶವಾಗತ್ತೆ. ಅದನ್ನು ಸಾಮಾಜಿಕ ಕರ್ತವ್ಯ ಇರಬೇಕು. ಕೊನೆಯಲ್ಲಿ ರಾಷ್ಟ್ರೀಯ ಕರ್ತವ್ಯವು ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗಿರಬೇಕು. ಅದಕ್ಕೆ ನಾನು ಬಹಳ ಸಲ ಹೇಳ್ತೇನೆ, ತಾಯಿಯಾದವಳು ಮಕ್ಕಳನ್ನ ಊಟ ಮಾಡಿಸುವಾಗ ಮೂರನ್ನು ಕೊಡಬೇಕು ಅಂತ. ಒಂದು ಚಾರಿತ್ರ್ಯವನ್ನು ಕೊಡಬೇಕು, ಒಳ್ಳೆ ಕ್ಯಾರೆಕ್ಟರ್. ಎರಡನೇದು ಆ ಮಗುವಿಗೆ ಪರಮಾತ್ಮನ ಭಕ್ತಿಯನ್ನು ಒಂದು ಕೊಡಬೇಕು. ಮೂರನೇದು ರಾಷ್ಟ್ರ ಪ್ರೇಮವನ್ನು ಕೊಡಬೇಕು. ಈ ಮೂರು ಕೊಟ್ಬಿಟ್ರೆ ಆ ತಾಯಿ ನಿಜವಾದ ಗುರು, ನಿಜವಾದ ಆಚಾರ್ಯ. ಚಿಕ್ಕ ವಯಸ್ಸಿನಲ್ಲೇ ಯಾವ ತಾಯಿ ಮಗುವಿಗೆ ಅನ್ನದ ಜೊತೆಯಲ್ಲಿ, ಯಾಕಂದ್ರೆ ನಮ್ಮ ಶಾಸ್ತ್ರ ಹೇಳುತ್ತೆ ಅನ್ನವೇ ಮನಸ್ಸಾಗತ್ತೆ ಅಂತ, ಅನ್ನವನ್ನು ಊಟ ಮಾಡುವಾಗ ಯಾವ ಚಿಂತನೆ ಇರುತ್ತೋ ಮುಂದೆ ಅದೇ ಚಿಂತನೆ ಬರುತ್ತೆ. ಆದ್ದರಿಂದ ತಾಯಿಯಾದವಳು ಮಗುವನ್ನು ಬೆಳೆಸುವಾಗ ಒಳ್ಳೆಯ ಉತ್ತಮ ಚಾರಿತ್ರ್ಯ, ಒಳ್ಳೆಯ ಭಗವದ್ಭಕ್ತಿ ಅಥವಾ ಆ ಕುಟುಂಬದ ಪ್ರೇಮ ಮತ್ತು ರಾಷ್ಟ್ರ ಪ್ರೇಮ ಇಷ್ಟು ಕೊಟ್ಟು ಬೆಳೆಸಿಬಿಟ್ರೆ ಅವಳು ಕರ್ತವ್ಯವನ್ನು ಮಾಡಿದ ಹಾಗೆ. ಹೀಗೆ ಕೌಟುಂಬಿಕ ಕರ್ತವ್ಯ ಅನ್ನೋದು ಬಹಳ ಮುಖ್ಯ. ಕೌಟುಂಬಿಕ ಕರ್ತವ್ಯ ಕುಲಧರ್ಮ. ಈ ಕುಲಧರ್ಮ ಏನು ಮಾಡುತ್ತೆ ಅಂದರೆ, ಕೆಲವು ಸಲ ಎಲ್ಲರೂ ಒಟ್ಟಾಗಿ ಕೂತ್ಕೋಬೇಕಲ್ಲ, ಅಣ್ಣ ತಮ್ಮಂದರು, ವಂಶದವರು, ಸೋದರ, ಅಷ್ಟು ಜನ ಸೇರ್ಕೊಂಡು ಕೆಲವು ಕೆಲಸ ಮಾಡಬೇಕಾಗತ್ತೆ. ಕರಿಬೇಕಪ್ಪ. ಎಷ್ಟೋ ಸಲ ನೋವಾಗತ್ತೆ ಕುಲಧರ್ಮದಲ್ಲಿ. ಅಣ್ಣ ತಮ್ಮಂದರು ಒಬ್ರಿಗೊಬ್ರಿಗೆ ಕರೆಯಲ್ಲ. ಮತ್ತೂರಲ್ಲೂ ಆಗಿಲ್ಲ, ಎಲ್ಲ ಕಡೆಯಲ್ಲೂ ಆಗತ್ತೆ. ಆದರೆ ಅಲ್ಲ, ನಾನು ನನ್ನ ಅಣ್ಣನ ಕರೆಯೋ ನನ್ನ ಕರ್ತವ್ಯ. ಜೀವನದಲ್ಲಿ ನಾವು ಹಂಚ್ಕೋತೀವಲ್ಲ, ಅದು ಹಂಚಿಕೆ ಅಲ್ಲ, ನೋಡ್ಕೊಳ್ಳೋ ಕೊಟ್ಟಿರೋದು, ಅದು ನ್ಯಾಸ. ಅಣ್ಣ ತಮ್ಮಂದರು ಇಬ್ಬರೂ ಕೂಡ ವಂಶದ ಒಂದು ಸಂಪತ್ತು ಅಂದರೆ ಬರೀ ದುಡ್ಡಲ್ಲ, ಅಷ್ಟೂ ಕೂಡ ಮುಂದಿನವರಿಗೆ ಕೊಡೋಕೆ ಇಟ್ಟಿರುವಂಥ ನ್ಯಾಸ. ನ್ಯಾಸ ಅಂದರೆ ನೀವು ಟ್ರಸ್ಟಿಗಳು ಹೇಗೆ ನೋಡ್ಕೋಬೇಕು ಹಾಗೆ ಸಂಪತ್ತನ್ನು ನೋಡ್ಕೊಂಡು ಮುಂದಿನ ಪೀಳಿಗೆ ಕೊಡಬೇಕು. ಇದು ಕುಲಧರ್ಮ. ಇದು ನೀವು ಕೊಡದೆ ಹೋದರೆ ಮುಂದಿನವರಿಗೆ ನೀವು ಏನಾಯ್ತು. ನನಗೆ ನಿಜವಾಗಿಯೂ ಆ ಭರತ ರಾಮನಿಗೆ ಹೇಳಿದ್ನಲ್ಲ, ಅಪ್ಪನಿಗೆ ಕೊಡೋ ಅಧಿಕಾರ ಇಲ್ಲ, ನಿನ್ನನ್ನು ಬಿಟ್ಟು ನಾನು ಕೊಡೋ ಅಧಿಕಾರ ಇಲ್ಲ, ಯಾಕಂದರೆ ವಂಶದಲ್ಲಿ ದೊಡ್ಡವನಿಗೆ ಇರೋದು, ಆದ್ದರಿಂದ ನಿಂದೇ ರಾಜ್ಯ ನಂದಲ್ಲ ಅಂತ ಜಗಳ ಮಾಡಿದ್ನಲ್ಲ ರಾಮನ ಹತ್ರ. ಸರಿಯಾಗಿದೆ. ನನಗೆ ಕೇಳಿದರೆ ರಾಮನಿಗಿಂತ ಭರತ ಪರ್ಫೆಕ್ಟ್ ಒಂದು ಧರ್ಮದ ನಿಷ್ಠೆಯಲ್ಲಿ. ರಾಮನೂ ಧರ್ಮಿಷ್ಠನೇ, ರಾಮನ ಬಗ್ಗೆ ಎರಡಿಲ್ಲ. ರಾಮೋ ವಿಗ್ರಹವಾನ್ ಧರ್ಮ. ಆದರೆ ಭರತ ಇದಾನಲ್ಲ, ಅದು ಎಂಥ ಆ ರಾಷ್ಟ್ರ ಪ್ರೇಮ, ಕುಟುಂಬ ಪ್ರೇಮ ಅಂದರೆ ತನ್ನದು ಅಂತ ಏನೂ ಇಟ್ಕೊಳ್ಳದೆ ಅಷ್ಟು 14 ವರ್ಷವೂ ಕೂಡ ಇಲ್ಲಿ ಅಖಂಡ ರಾಜ್ಯವನ್ನು ಆಳಿದ, ನ್ಯಾಸವಾಗಿ ಆಳಿದ. ರಾಜ್ಯಂ ನ್ಯಾಸ